ಹೆಲೋ ವೀಕ್ಷಕರೇ, ನಾಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮ ಸ್ವಾಗತ. ಇವತ್ತು ನಾವು ಅವ್ಯಯದ ಅಧ್ಯಯನಗಳ ಬಗ್ಗೆ ಅಭ್ಯಾಸ ಮಾಡೋಣ. ಅವ್ಯಯದಲ್ಲಿ ಒಟ್ಟಾರೆ 8 ವಿಧಗಳಿವೆ. ಅವ್ಯಾವೆಂದರೆ ಸಾಮಾನ್ಯ ಅವ್ಯಯ, ಅನುಕರಣ ಅವ್ಯಯ, ಭಾವಸೂಚಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯ, ಸಂಬಂಧಾರ್ಥಕ ಅವ್ಯಯ, ಕೃದಂತ ಅವ್ಯಯ, ತದ್ಧಿತಾಂತ ಅವ್ಯಯ, ಅವಧಾರಣಾತ್ಮಕ ಅವ್ಯಯ. ಹೀಗೆ ಒಂದೊಂದಾಗಿ ನಾವೀಗ ವಿವರಿಸಿ ನೋಡೋಣ. ಮೊದಲನೆಯದಾಗಿ ಸಾಮಾನ್ಯ ಅವ್ಯಯ. ಕ್ರಿಯೆ ನಡೆದ ರೀತಿಯನ್ನು ಸೂಚಿಸುವ ಪದಗಳೇ ಸಾಮಾನ್ಯ ಅವ್ಯಯ. ಕ್ರಿಯೆ ಯಾವ ರೀತಿ ನಡೆದಿದೆ, ಯಾವಾಗ, ಹೇಗೆ ನಡೆದಿದೆ ಅಂತ ಸೂಚಿಸುವ ಪದಗಳನ್ನು ಇಲ್ಲಿ ಸಾಮಾನ್ಯ ಅವ್ಯಯ ಎಂದು ಹೇಳಬಹುದು. ಉದಾಹರಣೆ ನೋಡಿದರೆ ನಿಮಗೆ ಬೇಗ ಗೊತ್ತಾಗುತ್ತದೆ, ಅರ್ಥವಾಗುತ್ತದೆ. ಉದಾಹರಣೆ, ಆತ ಚೆನ್ನಾಗಿ ಓಡುತ್ತಿದ್ದಾನೆ. ಆತ ಹೇಗೆ ಓಡುತ್ತಿದ್ದಾನೆ? ಚೆನ್ನಾಗಿ. ಇದು ಚೆನ್ನಾಗಿ ಅನ್ನೋದು ಸಾಮಾನ್ಯ ಅವ್ಯಯ. ಕಿರಣ ನಾಳೆ ಬರುವನು. ಕಿರಣ ಯಾವಾಗ ಬರುವನು? ನಾಳೆ ಬರುವನು. ನಾಳೆ, ಇಂದು, ಬೆಳಿಗ್ಗೆ ಈ ರೀತಿಯ ಶಬ್ದಗಳು ಕ್ರಿಯೆಯಲ್ಲಿ ಬಂದಾಗ ಅದನ್ನು ಸಾಮಾನ್ಯ ಅವ್ಯಯ ಎಂದು ಹೇಳಬಹುದು. ಅವಳು ಚೆನ್ನಾಗಿ ಹಾಡಿದಳು. ಅವಳು ಚೆನ್ನಾಗಿ ಹಾಡಿದಳು, ಮಧುರವಾಗಿ ಹಾಡಿದಳು, ಚೆನ್ನಾಗಿ ಓಡಿದಳು. ಈ ರೀತಿ ಚೆನ್ನಾಗಿ ಇದು ಕೂಡ ಸಾಮಾನ್ಯ ಅವ್ಯಯ. ಅವನು ಜೋರಾಗಿ ಕೂಗುತ್ತಿದ್ದಾನೆ. ಅವನು ಹೇಗೆ ಕೂಗುತ್ತಿದ್ದಾನೆ? ಜೋರಾಗಿ, ಅಥವಾ ಇಂಪಾಗಿ, ಅಥವಾ ಸಣ್ಣದಾಗಿ. ಯಾವ ರೀತಿ ಕೂಗುತ್ತಾನೆ ಆ ರೀತಿಯನ್ನು ಹೇಳುವ ಶಬ್ದಗಳೆಲ್ಲವೂ ಸಾಮಾನ್ಯ ಅವ್ಯಯ ಅಂತ ನೀವು ಅರ್ಥ ಮಾಡ್ಕೋಬೇಕು. ಅನುಕರಣಾವ್ಯಯ. ಎರಡನೇದಾಗಿ ಅನುಕರಣಾವ್ಯಯ. ಅನುಕರಣೆ ಅಂತಂತಂದರೆ ನಾವೇ ಕ್ರಿಯೇಟ್ ಮಾಡಿ ಹೇಳುವ ಶಬ್ದಗಳನ್ನು ಅನುಕರಣಾವ್ಯಯ ಎಂದು ಹೇಳಬಹುದು. ನಾವು ಯಾವ ಶಬ್ದಗಳನ್ನು ಕ್ರಿಯೇಟ್ ಮಾಡ್ತೀವಿ ಹೆಚ್ಚಾಗಿ ಇಲ್ಲಿ ಉದಾಹರಣೆಯಲ್ಲಿ ನೋಡೋಣ. ನಾವು ಯಾವುದಾದರೊಂದು ಧ್ವನಿಯನ್ನು ಕೇಳಿದಾಗ, ಅಂದರೆ ಅರ್ಥವಿಲ್ಲದ ಯಾವುದೇ ಒಂದು ಧ್ವನಿಯನ್ನು ಅನುಕರಣೆ ಮಾಡಿ ಹೇಳುವುದೇ ಅನುಕರಣಾವ್ಯಯ. ಉದಾಹರಣೆಗೆ, ಬೆಂಕಿಯು ಧಗಧಗ ಉರಿಯುತ್ತಿತ್ತು. ಬೆಂಕಿ ಧಗಧಗ ಉರಿಯುತ್ತಿದೆ ಅಂತ ಇದನ್ನು ನಮಗೆ ಬೆಂಕಿ ಹೇಳಲಿಲ್ಲ ನಾನು ಧಗಧಗ ಉರಿಯುತ್ತಿದ್ದೇನೆ ಅಂತ. ಇದನ್ನು ನಾವೇ ಕ್ರಿಯೇಟ್ ಮಾಡಿ ಹೇಳುತ್ತಾ ಇದ್ದೇವೆ. ಅದರ ಧ್ವನಿ ಕೇಳಿ, ಹೌದಿಲ್ವಾ? ನೀರು ಜುಳು ಜುಳು ಹರಿಯುತ್ತಿದೆ. ನೀರು ಹರಿಯುವುದನ್ನು ಸೌಂಡ್ ನಾವು ಕೇಳಿ ಅದನ್ನು ಜುಳು ಜುಳು ಅಂತ ನಾವೇ ಶಬ್ದ ಕೊಡ್ತಾ ಇದ್ದೀವಿ. ಈ ರೀತಿ ಧಗ ಧಗ, ಜುಳು ಜುಳು, ಘಮ ಘಮ, ಕುಹು ಕುಹು, ಪಟ ಪಟ ಈ ರೀತಿಯ ಎಲ್ಲ ಶಬ್ದಗಳು ಅನುಕರಣಾವ್ಯಯ. ಅನುಕರಣೆ ಮಾಡಿ ಹೇಳುವ ಎಲ್ಲ ಶಬ್ದಗಳು ಅನುಕರಣಾವ್ಯಯ. ಎಷ್ಟು ಘಮ ಘಮ ಅಂತ ವಾಸನೆ ಬರುತ್ತಿದೆ. ಕೋಗಿಲೆಯ ಕಂಠ ಕುಹು ಕುಹು ಎಂದು ಸುಂದರವಾಗಿದೆ. ಈ ರೀತಿಯ ಎಲ್ಲ ಶಬ್ದಗಳು ಅನುಕರಣಾವ್ಯಯ. ಮೂರನೇದಾಗಿ ಭಾವಸೂಚಕ ಅವ್ಯಯ. ಭಾವನೆ ಎಲ್ಲಿಂದ ಬರುತ್ತೆ? ಮನಸ್ಸಿನಿಂದ ಬರುತ್ತೆ. ಅಂದರೆ ಮನಸ್ಸಿನಿಂದ ಬರುವ ಶಬ್ದಗಳು ಯಾವ ರೀತಿ ಬರ್ತವೆ? ಮೊದಲು ಡೆಫಿನಿಷನ್ ನೋಡಿ. ಮನಸ್ಸಿನಲ್ಲಿ ಮೂಡುವ ಭಾವನೆಗಳಿಗೆ ಶಬ್ದ ಕೊಡುವುದು ದುಃಖದಲ್ಲಿ, ಖುಷಿಯಲ್ಲಿ ಮತ್ತು ಆಶ್ಚರ್ಯದಲ್ಲಿ, ಹೊಗಳಿಕೆಯಲ್ಲಿ ಹೇಳುವ ಶಬ್ದಗಳೇ ಭಾವಸೂಚಕ ಅವ್ಯಯಗಳು. ಇನ್ನು ಉದಾಹರಣೆ ನೋಡಿ. ಆಹಾ, ಎಷ್ಟು ಮಧುರವಾಗಿ ಹಾಡುತ್ತಿದ್ದಾಳೆ. ಆಹಾ ಅಂತ ಇದು ನಮ್ಮ ಮನಸ್ಸಿನಿಂದ ಬರುತ್ತಿದೆ. ಆ ಒಂದು ಮಧುರವಾದ ಹಾಡು ಕೇಳಿ ನಾವು ಮನಸ್ಸಿನಿಂದ ಏನನ್ನು ಹೇಳುತ್ತೇವೆ? ಆಹಾ, ಓಹೋ. ಇಂತಹ ಶಬ್ದಗಳು ಭಾವಸೂಚಕ ಶಬ್ದಗಳು. ಭಲೇ ಮಗನೇ, ತುಂಬ ಒಳ್ಳೆಯ ಕೆಲಸ ಮಾಡಿದೆ. ಯಾರನ್ನಾದರೂ ಹೊಗಳಬೇಕಾದ್ರೆ ನಾವು ಶಬಾಷ್, ಭಲೆ ಅಂತ ಹೇಳ್ತೇವೆ. ಆ ಭಲೆ ಅನ್ನೋ ಶಬ್ದ ಥೂ, ನಿನ್ನ ಮುಖಕ್ಕೆ ಬೆಂಕಿ ಹಾಕ. ಈ ರೀತಿ ಅಯ್ಯೋ ಪಾಪ, ಅವರು ತುಂಬ ಬಡವರು. ಈ ರೀತಿಯ ಶಬ್ದಗಳೆಲ್ಲ ಆಹಾ, ಭಲೆ, ಥೂ, ಅಯ್ಯೋ, ಶಬಾಷ್ ಇಂತಹ ಎಲ್ಲ ಶಬ್ದಗಳು ಭಾವಸೂಚಕ ಅವ್ಯಯಗಳಾಗಿರುತ್ತವೆ. ಇನ್ನು ನಾಲ್ಕನೆಯದಾಗಿ ಕ್ರಿಯಾರ್ಥಕ ಅವ್ಯಯ. ವಾಕ್ಯವನ್ನು ಪೂರ್ಣಗೊಳಿಸಲು ಕ್ರಿಯೆಯ ಸ್ಥಾನದಲ್ಲಿ ಬಳಸುವ ಶಬ್ದಗಳನ್ನು ಕ್ರಿಯಾರ್ಥಕ ಅವ್ಯಯಗಳು ಎಂದು ಹೇಳುವರು. ವಾಕ್ಯವನ್ನು ಪೂರ್ಣಗೊಳಿಸಲು ಬಹಳ ತುಂಬ ಸರಳವಾಗಿ ನೀವು ಅರ್ಥ ಮಾಡಿಕೊಳ್ಳಬಹುದು. ವಾಕ್ಯವನ್ನು ಪೂರ್ತಿಗೊಳಿಸಲು ಪ್ರಯೋಗ ಮಾಡುವ ಶಬ್ದಗಳು. ಉದಾಹರಣೆಗೆ, ಅವಳು ಊಟ ಮಾಡುತ್ತಿಲ್ಲ ಅಥವಾ ಮಾಡಿದಳು. ಮಾಡುತ್ತಿಲ್ಲ, ಮಾಡಿದಳು. ಅವಳು ಊಟ ಅಂತ ಹೇಳಿದಾಗ ಇದು ಸೆಂಟೆನ್ಸ್, ಇದು ವಾಕ್ಯ ಪೂರ್ಣ ಆಗುವುದಿಲ್ಲ. ಇದನ್ನು ಪೂರ್ಣ ಮಾಡಬೇಕಾದ್ರೆ ನಾವು ಮುಂದೆ ಯಾವುದಾದ್ರೂ ಒಂದು ಶಬ್ದ ಹಚ್ಚಬೇಕಾಗುತ್ತದೆ. ಮಾಡುತ್ತಿಲ್ಲ, ಮಾಡುತ್ತಿದ್ದಾಳೆ ಈ ರೀತಿಯ ಕ್ರಿಯಾರ್ಥಕ ಶಬ್ದ. ಮಗು ಆಟ ಆಡುತ್ತಿದೆ ಅಥವಾ ಸಾಕು ಮಾಡು. ಅವನಿಗೆ ಜ್ವರ ಬರುತ್ತಿದೆ.
ಅವಳಿಗೆ ಬೇಜಾರು ಆಗುತ್ತಿದೆ ಅಥವಾ ಆಗುತ್ತಿಲ್ಲ. ಈ ರೀತಿಯ ಎಲ್ಲ ಶಬ್ದಗಳು ಕ್ರಿಯಾರ್ಥಕ ಅವ್ಯಯಗಳಾಗಿವೆ.